ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಸ್ನೇಹಿತರೆ, ನಾನು ಇವತ್ತು ಹೇಮಾವತಿ ಕಡೆ ಹೋಗಿದ್ದೆ. ಹೇಮಾವತಿ ಕಡೆ ಹೋಗ್ಬೇಕಾದ್ರೆ ನಾನು ಯಾವ ರೂಟ್ ಹೋದೆ ಅಂತಂದ್ರೆ ಕರೆತಿನಹಳ್ಳಿ ಹಾಗೆ ದೊಡ್ಡಬಾಣಗೆರೆ ಮಾರ್ಗವಾಗಿ ಹೋದೆ. ದೊಡ್ಡಬಾಣಗೆರೆಗೆ ಹೋಗ್ಬೇಕಾದ್ರೆ ರಸ್ತೆ ತುಂಬಾ ಎಲ್ಲ ನೀರು ನಿಂತಿದ್ವು. ಬಟ್ ನಾನು ಆಮೇಲೆ ಕ್ಲಿಯರ್ ಆಗುತ್ತೆ ಏನೋ ಸಮಸ್ಯೆ ಆಗಿರ್ಬೇಕು ಅಂತ ನಾನು ಹಾಗೆ ಹೋದೆ. ಬರ್ಬೇಕಾದ್ರೆ ನೋಡಿದ್ರೆ ಅದೇ ತರ ತುಂಬಾನೇ ನಿಂತಿದ್ವು. ಬಟ್ ಅದು ಕ್ಲಿಯರ್ ಆಗೋ ಸಮಸ್ಯೆ ಅಲ್ಲ, ಇನ್ನು ಜಾಸ್ತಿ ಆಗೋ ಸಮಸ್ಯೆ. ಯಾಕೆಂದ್ರೆ ಇದು ಮಳೆಗಾಲ ಅಲ್ವಾ, ಅಲ್ಲಿ ನಾನು ಸುತ್ತು ನೋಡಿದೆ, ಎಲ್ಲೂ ನೀರು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಹಾಗಾಗಿ ಅದು ಸ್ಟಾಕ್ ಆಗಿದೆ. ಬಟ್ ನೀರು ಹೋಗೋದಕ್ಕೆ ನೋಡಿ, ಅಲ್ಲಿ ಸೈಡಲ್ಲೆಲ್ಲ ಮಣ್ಣಿದೆ. ಮಣ್ಣೇನಾದ್ರು ತೆಗೆದ್ರೆ ಚಾನ್ಸಸ್ ನೀರು ಹೋಗ್ತಾ ಇದೆ. ನೋಡಿ, ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಅದಕ್ಕೂ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಮಾಡಿದೆ. ಅಲ್ಲಿ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಯಾರು ಮಾತಾಡ್ಲಿಲ್ಲ. ಬಟ್ ನಾವು ಇನ್ನು ಸ್ವತಂತ್ರ ಬಂದು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಗೊತ್ತಾಗಿಲ್ಲ. ಗ್ರಾಮ ಪಂಚಾಯತಿ ನೋಡಿದ್ರೆ PDO ಸಹ ಇದು ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ. ಇದು ಯಾಕಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇರುತ್ತೆ. ಬಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಅದೊಂದು ಸಮಸ್ಯೆ ಅಲ್ಲ, ನೀರಿನ ಮಳೆ ಸಮಸ್ಯೆ ಅಲ್ಲ. ಈ ಹಿಂದೆಗಡೆ ಈ ಕಡೆ ಬಂದ್ರೆ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ನೋಡಿ ನೀವು. ಲಾಸ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ಕಡೆ ಮೇಲ್ಗಡೆಯಿಂದ ಚರಂಡಿ ನೀರೆಲ್ಲ ರಸ್ತೆಗೆ ಬರುತ್ತೆ. ಅದು ಸುಮಾರು ವರ್ಷಗಳಿಂದ ಇದೆ, ಅಲ್ಲಿ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಅವರಲ್ಲಿ PDO ಗಮನಕ್ಕೆ ಬಂದಿರುತ್ತೆ, ಬಂದ್ರು ನಾವು ಸುಮ್ಮನೆ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾರಾದ್ರೂ ಊರವರು PDO ಗಮನಕ್ಕೆ ಇನ್ನೊಂದ್ಸಲ ತಂದು ಇದು ಕ್ಲಿಯರ್ ಆಗ್ಲಿ, ಕ್ಲಿಯರ್ ಆದ್ರೆ ಒಳ್ಳೇದು. ಇದು ಮುಂದೆ ದೊಡ್ಡ ಇಶ್ಯೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇದನ್ನ PDOಗೆ ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೆ. ಇದು ದೊಡ್ಡಬಾಣಗೆರೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ನೀರು ನಿಂತಿದೆ. ಇಲ್ಲಿ ಯಾರಾದ್ರೂ ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ಇವರು ಹೋಗ್ತಾ ಇದ್ರೆ ಏನಾದ್ರು ಜಾರು ಬಿದ್ರೆ ಮುಗೀತು. ನಾನು ಹೋಗ್ಬೇಕಾದ್ರೆ ಒಂದು ಮಗು ಆ ನೀರಲ್ಲೇ ಆಟ ಆಡ್ತಾ ಇತ್ತು. ಬಟ್ ಆ ವಿಡಿಯೋ ನಾನು ಮಾಡ್ಲಿಲ್ಲ, ಮಾಡಕ್ ಆಗ್ಲಿಲ್ಲ. ಬಟ್ ಯಾರೆಲ್ಲ ಅವರಲ್ಲಿ ತುಂಬಾ ಜನ ಪ್ರಜ್ಞಾವಂತರಿದ್ದಾರೆ. ಆ ಪ್ರಜ್ಞಾವಂತರು ಯಾರೂ ಪ್ರಶ್ನೆ ಮಾಡ್ತಿಲ್ಲ ಅಂತ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಯಾರಾದ್ರೂ ಎಚ್ಚೆತ್ಕೊಂಡು ಈ ನೀರನ್ನ ಕ್ಲಿಯರ್ ಆಗೋ ಅಂತ ಮಾಡಿ. ಇಲ್ಲ ಅಂತಂದ್ರೆ PDO ಗಮನಕ್ಕೆ ತನ್ನಿ. ನಾವಿನ್ನೂ ಯಾವ ಕಾಲದಲ್ಲಿ ಇದೀವೋ ಗೊತ್ತಿಲ್ಲ. ಸ್ವತಂತ್ರ ಬಂದು ಹತ್ತತ್ರ ಸಿಲ್ವರ್ ಜುಬ್ಲಿ ಎಲ್ಲ ಆಚರಣೆ ಮಾಡಿದ್ದಾಯ್ತು. ಇನ್ನು ಇದೇ ತರ ಪರಿಸ್ಥಿತಿಲಿ ನಾವು ಇದ್ದೀವಿ ಅಂತಂದ್ರೆ ನಿಜಕ್ಕೂ ಅಲ್ಲಿ ಏನು ಗ್ರಾಮ ಪಂಚಾಯತಿ ಇದೆಯೋ ಇಲ್ವೋ ಅಂತ ನಮ್ಗ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲ ಅಂತ ಅನ್ಕೊಂಡಿದೀವಿ ನಾವು ಗ್ರಾಮ ಪಂಚಾಯತಿ. ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲೇ ಚರಂಡಿ ನೋಡಿ. ಚರಂಡಿ ಇದು ಸುಮಾರು ವರ್ಷಗಳಿಂದ ಹಂಗೆ ಇದೆ. ಯಾಕೆ ಹಂಗೆ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ಏನು ನೈರ್ಮಲ್ಯ ಇಲಾಖೆ ಕೂಡ ಎಚ್ಚೆತ್ಕೊಂಡಿದೆಯೋ ಇಲ್ವೋ ಗೊತ್ತಿಲ್ಲ. ಇದನ್ನ ನಿಜವಾಗ್ಲೂ ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ. ಇದು ಶೀಘ್ರವಾಗಿ ಇತ್ಯರ್ಥ ಆಗ್ಬೇಕು. ಇಲ್ಲ ಆಗಲ್ಲ ಅಂತಂದ್ರೆ ಇದು ಮುಂದೆ ದೊಡ್ಡ ಇಶ್ಯೂ ತರ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.